A very good morning to one and all. Respecting the dignitaries of the dais, respected chairperson, principal of Baswa International School, Allapur sir, and my nearby brother, Reddy sir, and the journalist of the dais. Actually, the Baswa International School Uda 9.0 itself expressed that one or the other day our children are going to fly high in the sky and that. So first and foremost, one pen, one book, one child, one teacher can change the whole world ಅಂತ ಹೇಳ್ತಾರೆ. ಅದನ್ನ ಯಾರು ಮಾಡ್ತಾ ಇದ್ದಾರೆ ಇವತ್ತು ಅಂತಂದ್ರೆ that is our great Prabha Madam and Harlapur sir are going to change the whole world ಅಂತ. ಯಾರಿಂದ ಚೇಂಜ್ ಆಗೋದು ಸಾಧ್ಯ ಅಂದ್ರೆ ನಮ್ಮ ಮಕ್ಕಳಿಂದಾನೇ ಸಾಧ್ಯ. ನಮ್ಮ ಮಕ್ಕಳನ್ನ ಯಾರು ಬೆಳೆಸ್ತಾ ಇದ್ದಾರೆ? ದ ಚೇರ್ಪರ್ಸನ್ ಇಸ್ ಡೂಯಿಂಗ್ ದಟ್. ಸೊ ಇವತ್ತಿನ ಈ ಮುಖ್ಯ ಉದ್ದೇಶ ಪೇರೆಂಟ್ಸ್ ಮೀಟಿಂಗ್. ಸೊ ಫಾರ್ ದಿಸ್ ಪೇರೆಂಟ್ಸ್ ಮೀಟಿಂಗ್ ಫ್ಯಾಮಿಲಿ ಕೌಂಟ್ಸ್ ದ ಫಸ್ಟ್. ಸೊ ಟುಡೇ ವಿತ್ ಅ ಗ್ರೇಟ್ ಆನರ್ ಐ ವುಡ್ ಲೈಕ್ ಟು ರಿಕ್ವೆಸ್ಟ್ ಆಲ್ ದ ಮದರ್ಸ್, ಎಲ್ಲ ತಾಯಂದ್ರು ಕೂಡ ಇಲ್ಲಿ ಬಂದಿರುವಂತ ಎಲ್ಲ ರೆಸ್ಪಾನ್ಸಿಬಲ್ ಫಾದರ್ಸ್ಗೆ ಫಸ್ಟ್ ಕ್ಲಾಪ್ಸ್ ಹಾಕಿ ಅಂತ ಹೇಳಿ. Because with all their busy schedule, ಅವ್ರ ಮಕ್ಕಳಿಗೋಸ್ಕರ ಇವತ್ತು ತಂದೆ ಏನು ಬಂದಿದ್ದಾರಲ್ಲ, ಅವ್ರು ನಾಳೆ ಅವ್ರ ಮಕ್ಕಳೆಲ್ಲ ಹೇಳ್ತಿರ್ತಾರೆ ನಮ್ಮ ಅಪ್ಪ ಇವತ್ತು ಪೇರೆಂಟ್ಸ್ ಮೀಟಿಂಗ್ ಇತ್ತು, ನಮ್ಮ ಅಪ್ಪ ಇವತ್ತು ನಮ್ಮ ಸ್ಕೂಲಿಗೆ ಬಂದಿತ್ತು. ಅದೇ ಒಂದು ತುಂಬಾ ಸಂತೋಷದ ವಿಷಯ. ಹಾಗೇನೆ ಇವತ್ತು ಬಂದಿರುವಂತ ಎಲ್ಲ ತಂದೆಗಳು ಏನು ಬಂದಿರುವಂತ ಎಲ್ಲ ತಾಯಿಯಂದ್ರು ಕೂಡ ತಮ್ಮೆಲ್ಲ ಮನೆ ಕೆಲಸ ಬಿಟ್ಟು ಇವತ್ತು ಪೇರೆಂಟ್ಸ್ ಮೀಟಿಂಗ್ ಬಂದಿದ್ದಾರೆ. ಅವರು ಕೂಡ ಒಂದು ಜೋರಾದ ಚಪ್ಪಾಳೆ. ಹಾಗೆ ಈಗ ಅತ್ಯುತ್ತಮವಾದ ರೀತಿಯಲ್ಲಿ ಶಾಲೆಯನ್ನು ನಡೆಸ್ತಾ ಇರುವಂತ ಚೇರ್ಪರ್ಸನ್ ಆಗಿರ್ಬೋದು, ನಮ್ಮ ಪ್ರಿನ್ಸಿಪಲ್ ಮೇಡಮ್ ಆಗಿರ್ಬೋದು, ಅಥವಾ ಈ ಸಂಸ್ಥೆಯ ಎಲ್ಲ ಸ್ಟಾಫ್ ಎಲ್ಲರಿಗೂ ಕೂಡ ಒಂದು ಜೋರಾದ ಚಪ್ಪಾಳೆಯನ್ನು ಕೊಡ್ತಾರೆ. ಇಷ್ಟೊತ್ತಿವರೆಗೂ ನಾನು ಮೇಡಮ್ ಏನ್ ಹೇಳ್ತಾ ಇದ್ರು, ಸರ್ ಏನ್ ಹೇಳ್ತಾ ಇದ್ರು, ಎಲ್ಲರನ್ನ ವೀಕ್ಷಣೆ ಮಾಡಿದಾಗ ಎಷ್ಟು ಹೆಮ್ಮೆಯ ವಿಷಯ ಅನಿಸ್ತದೆ ಅಂದ್ರೆ ನಮಗೆ ಅನುಭವಕ್ಕೆ ಬಂದಾಗ ಮಾತ್ರ ನಾವು ಎಕ್ಸ್ಪ್ರೆಸ್ ಮಾಡ್ಬೋದು. ನಮ್ಮ ದಿನನಿತ್ಯದ ಅನುಭವದಲ್ಲಿ ನಾವು ಏನ್ ಮಾಡಬೇಕು ಅನ್ನೋದ್ರ ಬಗ್ಗೆ ಮೇಡಮ್ ಅವ್ರ ಸ್ಕೂಲ್ ಬಗ್ಗೆ ಎಷ್ಟು ಹೆಮ್ಮೆ ಅನಿಸ್ತದ. ನಾವೆಲ್ಲ ಕಲಿಯುವಾಗ ಈ ತರ ಎಲ್ಲ ಬೋರ್ಡ್ಸ್ ಎಲ್ಲ ಇರಲಿಲ್ಲ. ಈಗ ನಾವು ನಮ್ಮ ಮಕ್ಕಳನ್ನ ನೋಡಿ ಖುಷಿ ಪಡೋದೇನಂದ್ರೆ ಶಿ ಇಸ್ ಎಕ್ಸ್ಪ್ರೆಸಿಂಗ್ ಬಿಫೋರ್ ದ ಪ್ರಾಜೆಕ್ಟರ್ ಎವ್ರಿಥಿಂಗ್. ಪ್ರಾಜೆಕ್ಟರ್ ಅಲ್ಲಿ ಪ್ರತಿಯೊಂದು ಹಂತವಾಗಿ ಅವ್ರ ಮಕ್ಕಳನ್ನ ಹೇಗೆ ಮುಂದೆ ತರ್ತಾ ಇದ್ದಾರೆ, ಸ್ಕೂಲ್ ಅನ್ನ ಹೇಗೆ ನಡೆಸ್ತಾ ಇದ್ದಾರೆ, ಯಾವ ರೀತಿ ಡಿಸಿಪ್ಲಿನ್, ಯಾವ ರೀತಿ ಕಲ್ಚರ್ ಎಲ್ಲವನ್ನೂ ಅಳವಡಿಸಿಕೊಡುವಂತ ಈ ಶಾಲೆ ನಿಜವಾಗ್ಲೂ ನಮ್ಮ ಜಿಲ್ಲೆಗೆ ಒಂದು ಹೆಮ್ಮೆ ತರುವಂತ ಶಾಲೆ. ಅದು ಯಾವ್ದಾಗಿದೆ ಅಂದ್ರೆ ಬಸವ ಇಂಟರ್ನ್ಯಾಷನಲ್ ಸ್ಕೂಲ್ ಅಂತ ಹೇಳ್ಬೋದು. ಯಾಕಂದ್ರೆ ಇಲ್ಲಿ ಮುಖ್ಯವಾಗಿ ಒಂದು ಸ್ಕೂಲ್ ರೆಕಗ್ನೈಸ್ ಆಗ್ಬೇಕಾದ್ರೆ ಯಾರ್ದು ಪರಿಶ್ರಮ, ಹೂ ಆರ್ ದ ಆರ್ಗನೈಸರ್ಸ್. ಈಗ ಕೆಲವೊಂದಿಷ್ಟು ಕಡೆ ಏನಿರ್ತಾರೆ, ಚೇರ್ಪರ್ಸನ್ಸ್ ಇರ್ತಾರೆ, ಆರ್ ಎಲ್ಸ್ ಕಮಿಟಿ ಮೆಂಬರ್ಸ್ ಇರ್ತಾರೆ, ಅವ್ರು ಬೇರೆ ಇರ್ತಾರೆ. ಬಟ್ ಇಲ್ಲಿ ಹಾಗಲ್ಲ. ಇಲ್ಲಿ ಚೇರ್ಪರ್ಸನ್ ಯಾರು? ಹರ್ಲಾಪುರ್ ಸರ್. ಹಿ ಇಸ್ ವರ್ಕಿಂಗ್ ವಿತ್ ದ ಚಿಲ್ಡ್ರನ್ ಆಸ್ ಅ ಸ್ಟೂಡೆಂಟ್. ನಾನು ಎಷ್ಟೋ ಸತಿ ಈ ಸ್ಕೂಲಿಗೆ ಬರೋದಂದ್ರೆ ಮೇಡಮ್ ಕರೆಯೋದೇ ಸಾಕು, ನಮಗೆ ಈ ಸ್ಕೂಲಿಗೆ ಬಂದ್ಬಿಡ್ತೀವಿ. ಎನಿ ಆಕ್ಟಿವಿಟಿ ಐ ಸಿ ಹರ್ಲಾಪುರ್ ಸರ್ ಪ್ಲೇಯಿಂಗ್ ದ ಸ್ಕೇಟಿಂಗ್ ವಿತ್ ದ ಸ್ಟೂಡೆಂಟ್ಸ್. ಎಷ್ಟು ಖುಷಿ ಅನಿಸ್ತದಲ್ಲ. ಹ್ಯಾವ್ ಯು ಎಕ್ಸ್ಪೀರಿಯನ್ಸ್ಡ್ ದಿಸ್? ನೀವು ಈಗ ನಿಮ್ಮ ಮಕ್ಕಳನ್ನ ಕಳಿಸ್ತೀರಾ ಸ್ಕೂಲ್ಗೆ, ಡೂ ಯು ಫಾದರ್ಸ್ ಪ್ಲೇ ವಿತ್ ಯುವರ್ ಸ್ಟೂಡೆಂಟ್ಸ್? ನಿಮ್ಮ ಮಕ್ಕಳ ಜೊತೆ ಸ್ಕೇಟಿಂಗ್ ನೀವು ಮಾಡ್ತೀರಾ? ಡು ಯು ಹ್ಯಾವ್ ದಟ್ ಟೈಮ್? ಆ ಟೈಮ್ ನಿಮ್ಗಿದೆನಾ? ನಮ್ಗಿರೋ ಮಕ್ಕಳು ಎಷ್ಟು ಈಗಿನ ಜನರೇಷನ್ ಅಲ್ಲಿ 1, 2, 3 ಮಕ್ಕಳು ಅಷ್ಟೇ ಇದೆ. ಡೂ ವಿ ರಿಯಲಿ ಗಿವ್ ದ ಟೈಮ್? ಡೂ ವಿ ಪೇರೆಂಟ್ಸ್ ರಿಯಲಿ ಗಿವ್ ದ ಟೈಮ್ ಟು ಅವರ್ ಚಿಲ್ಡ್ರನ್? ಐ ಥಿಂಕ್ ಸೊ ವಿ ಆರ್ ನಾಟ್ ಗಿವಿಂಗ್. ನಾವು ಆ ಕೈ ಹಿಡ್ಕೊಂಡು ಕೂಡ ಸ್ಕೇಟಿಂಗ್ ಆಡ್ಸಿದ್ ಯಾವ್ದಾದ್ರು ಯಾರಾದ್ರೂ ಉದಾಹರಣೆ ಹೇಳ್ತೀರಾ? ಎನಿಬಡಿ ರೈಸ್ ಯುವರ್ ಹ್ಯಾಂಡ್. ನಮ್ಮ ಮಕ್ಕಳಿಗೆ ಎಸ್ ದಟ್ಸ್ ಓಕೆ, ತಾಯಿ ಮಾಡ್ಲೇಬೇಕು, ಮಾಡ್ತಾರೆ. ಐ ನೋ ಹರ್. ಸೊ ಯಾಕಂದ್ರೆ ನಾನು ಹರ್ಲಾಪುರ್ ಸರ್ ನೋಡಿದೆ, ಮೇಡಮ್ ಹೂ ಇಸ್ ಟ್ರೈನಿಂಗ್ ಫಾರ್ ದ ಸ್ಕೇಟಿಂಗ್ ಅಂದೆ. ಆನ್ಯುವಲ್ ಡೇ ಫಂಕ್ಷನ್ ನಡೆದಿತ್ತು. ಆನ್ಯುವಲ್ ಡೇ ಫಂಕ್ಷನ್ ಅಲ್ಲಿ ಆ ಆನ್ಯುವಲ್ ಡೇ ಫಂಕ್ಷನ್ ಕೂಡ ನಾನು ಫಸ್ಟ್ ಎಂಟ್ರಿ ಆದ ತಕ್ಷಣ ಆನ್ಯುವಲ್ ಡೇ ಫಂಕ್ಷನ್ ಸ್ಕ್ರೀನ್ ನೋಡಿದೆ. ಮೋಸ್ಟ್ಲಿ ಇಟ್ ವಾಸ್ ಒನ್ ಆಫ್ ದ ಬಿಗ್ಗೆಸ್ಟ್ ಸ್ಕ್ರೀನ್ ಐ ಹ್ಯಾವ್ ಸೀನ್. ವೇರ್ ಹ್ಯಾವ್ ಯು ಬ್ರಾಟ್ ದ ಸ್ಕ್ರೀನ್ ಫ್ರಮ್ ಅಂತ ಕೇಳಿದೆ ಮೇಡಮ್ಗೆ. ಮೇಡಮ್ ದಿಸ್ ಸ್ಕ್ರೀನ್ ಇಸ್ ಫ್ರಮ್ ಬ್ಯಾಂಗ್ಳೂರ್ ಆರ್ ಬಾಗಲಕೋಟ್ ಶಿ ಸೆಡ್. ಅಂತ ಒಂದು ದೊಡ್ಡ ಸ್ಕ್ರೀನ್ ಅಲ್ಲಿ ಇಷ್ಟು ವೆಲ್ ಆರ್ಗನೈಸ್ಡ್ ಇವೆಂಟ್ ಇತ್ತು. ಅದು ಕಲ್ಚರಲ್ ಆಕ್ಟಿವಿಟೀಸ್. ಆ ಕಲ್ಚರಲ್ ಆಕ್ಟಿವಿಟೀಸ್ ನೋವೇರ್ ಆನ್ ದ ಡಯಸ್ 3-4 ಜನ ಇದ್ರು. ಕೇವಲ 5 ನಿಮಿಷ ಮಾತ್ರ ಎಲ್ಲರೂ ಮಾತಾಡಿದ್ರು. ಬಟ್
ಕಲ್ಚರಲ್ ಆಕ್ಟಿವಿಟೀಸ್ ಮಕ್ಕಳಿಗೆ ಅಷ್ಟೊಂದು ಇಂಪಾರ್ಟೆನ್ಸ್ ಕೊಟ್ಟು ಎವ್ರಿ ಚೈಲ್ಡ್ ಇಂಡಿವಿಜುವಲ್ ಕೇರ್ ಇಷ್ಟು ಡಿಸಿಪ್ಲಿನ್ ಮೇಂಟೈನ್ ಮಾಡ್ತಾರೆ. ನಾಟ್ ಓನ್ಲಿ ಐ ಆಮ್ ಸ್ಪೀಕಿಂಗ್ ಅಬೌಟ್ ದ ಆನ್ಯುವಲ್ ಡೇ, ಸಾಕಷ್ಟು ಫಂಕ್ಷನ್ಗಳಿಗೆ ನಾವು ಈ ಸ್ಕೂಲಿಗೆ ಬರ್ತೀವಿ. ಸೈನ್ಸ್ ಎಕ್ಸಿಬಿಷನ್ ಮಾಡಿರ್ತಾರೆ, ಆ ಸೈನ್ಸ್ ಎಕ್ಸಿಬಿಷನ್ ಅಲ್ಲಿ ಆ ಲೈಟ್ಸ್ ನ ಕೌಂಟ್ ಮಾಡಬೇಕು. ಥೌಸಂಡ್ಸ್ ಆಫ್ ಲೈಟ್ಸ್ ಆರ್ ಶೈನಿಂಗ್ ಓವರ್ ದ ಫುಲ್ ಸರೌಂಡಿಂಗ್ ಗ್ರೌಂಡ್. ಯಾರು ಈ ರೀತಿ ಮೋಸ್ಟ್ಲಿ ನಾನು ನಮ್ಮ ಎಕ್ಸಾಮ್ ಆಕ್ಚುಲಿ ಸ್ಪೀಕಿಂಗ್ ಐ ಟಾಕ್ ದಿಸ್ ವರ್ಡ್ಸ್ ಇನ್ ಫ್ರಂಟ್ ಆಫ್ ಮೈ ಕಲೀಗ್ ಫ್ರೆಂಡ್ಸ್ ಇನ್ ಗದಗ್, ಇನ್ ಹೊಸಪೇಟ್, ಇನ್ ಬ್ಯಾಂಗ್ಳೂರ್. ನಾ ಈ ಸ್ಕೂಲ್ ಬಗ್ಗೆ ಫೋಟೋ ವಿಡಿಯೋಸ್ ಕಳಿಸಿ ಅವ್ರಿಗೆ ಹೇಳ್ತೀನಿ. ನಮ್ಮ ಊರಲ್ಲಿ, ನಮ್ಮ ಮುದ್ದೇಬಿಹಾಳದಲ್ಲಿ ಬಸವ ಇಂಟರ್ನ್ಯಾಷನಲ್ ಸ್ಕೂಲ್ ಅಂತ ಇದೆ. ಆ ಸ್ಕೂಲ್ ಪ್ರಿಮೈಸಸ್ ಅನ್ನ ಈ ರೀತಿ ಡೆಕೋರೇಟ್ ಮಾಡಿದ್ದಾರೆ, ಈ ರೀತಿ ಮಕ್ಕಳೆಲ್ಲ ಪರ್ಫಾರ್ಮ್ ಮಾಡ್ತಿದ್ದಾರೆ ವಿತ್ ದ ಫುಲ್ ಆಫ್ ಡಿಸಿಪ್ಲಿನ್. ಇಷ್ಟು ಸ್ಟೂಡೆಂಟ್ಸ್ ಡಿಸಿಪ್ಲಿನ್ ಆಗಿರ್ತಾರೆ. ನಾವು ದೇ ಆರ್ ನೋಯಿಂಗ್, ನಾನು ಒಂದು ಪೇರೆಂಟ್ ಆಗಿ ನಾನು ಎಂಟ್ರಿ ಆದ್ರೆ ಗುಡ್ ಮಾರ್ನಿಂಗ್ ಮ್ಯಾಮ್ ಅಂತ ಸ್ಟೂಡೆಂಟ್ಸ್ ವಿಶ್ ಮಾಡ್ತಾರೆ. ಎಷ್ಟು ಖುಷಿ ಅನ್ಸ್ತದಲ್ಲ. ಎಷ್ಟು ಒಳ್ಳೆ ಕಲ್ಚರ್ ಅನ್ನ ಈ ಸ್ಕೂಲಲ್ಲಿ ಮಕ್ಕಳು ಕಲಿತಾ ಇದ್ದಾರೆ. ರಿಯಲಿ ವಿ ಹ್ಯಾವ್ ಟು ಅಪ್ರಿಶಿಯೇಟ್ ದಟ್. ಈಗ ಇನ್ನೊಂದು ಒಂದು ಖೇದವಾದ ವಿಷಯ, ಅನುಭವಕ್ಕಿರುವಂತ ವಿಷಯ ನಾನು ಹೇಳ್ತೀನಿ. ನನ್ನ ಮಕ್ಕಳ ವಿಷಯದಲ್ಲೂ ಕೂಡ ಏನಾಗಿತ್ತಂದ್ರೆ, ನಮ್ಮ CBSE ಸ್ಕೂಲ್ ಅವಾಗ ತಾನೇ CBSE ಸ್ಕೂಲಲ್ಲಿ ನಮ್ಮ ಮಕ್ಕಳು ಕಲಿತಾ ಇದ್ರು. ಅವಾಗ ದ ಟೀಚರ್ಸ್ ವೇರ್ ಫ್ರಮ್ ನಾಗಾಲ್ಯಾಂಡ್. ಆ ನಾಗಾಲ್ಯಾಂಡ್ ಟೀಚರ್ಸ್ ಏನಾಯ್ತು, ಅರ್ಥವೇ ಆಗಲಿಲ್ಲ ನಮ್ಮ ಮಕ್ಕಳಿಗೆ. ಬಿಕಾಸ್ ಅವ್ರು ಬೈ ಹಾರ್ಟ್ ಮಾಡಿ ಬಂದು ಹೇಳ್ತಿದ್ರು. ನಾವೇನ್ ಮಾಡ್ವಿ, ಸೂನ್ ಆಫ್ಟರ್ ದಟ್ ನಾವೇನ್ ಮಾಡ್ಬಿಟ್ವಿ, ವಿ ಚೇಂಜ್ ದ ಸ್ಕೂಲ್. ಅವಾಗ JC ಸ್ಕೂಲ್ ಇತ್ತು, ಚಿನ್ಮಯ JC ಸ್ಕೂಲ್. ಆ JC ಸ್ಕೂಲ್ಗೆ ಚೇಂಜ್ ಮಾಡಿ ನಮ್ಮ ಮಕ್ಕಳನ್ನ ಅಲ್ಲಿ ಹಾಕಿದ್ವಿ. ಅಲ್ಲಿ ಫರ್ದರ್ ಕಂಟಿನ್ಯೂ ಮಾಡಿದ್ವಿ. ಬಟ್ ದೇ ಫೇಸ್ಡ್ ಡಿಫಿಕಲ್ಟಿ. ನಾನು ಈ ಪೇರೆಂಟ್ಸ್ ಇವತ್ತು ಯಾಕೆ ಈ ಮಾತನ್ನು ಹೇಳ್ತಾ ಇದ್ದೀನಿ, ಅನುಭವದಿಂದ ಏನ್ ಹೇಳ್ತಾ ಇದ್ದೀನಿ ಅಂದ್ರೆ, ನಿಮ್ಮ ಮಕ್ಕಳನ್ನ ನೀವು ಫಸ್ಟ್ ನೀವು LKG ಇಂದ ಒಂದು ಶಾಲೆಗೆ ಹಾಕಿದ್ರೆ 10th ಮುಗಿಯೋವರೆಗೂ ದಯವಿಟ್ಟು ಯಾವ ಶಾಲೆಗಳನ್ನು ಚೇಂಜ್ ಮಾಡಬೇಡಿ. ಒಂದು ಹಂಬಲ್ ರಿಕ್ವೆಸ್ಟ್ ಇದು. ಯಾಕಂದ್ರೆ ವಾಟ್ ನಮ್ಮ ಪೇರೆಂಟ್ಸ್ ಅನಿಸ್ತದ, ಬಟ್ ಮಕ್ಕಳ ಮನಸ್ಸನ್ನ ನಾವು ಅರ್ಥ ಮಾಡ್ಕೊಂಡಿರ್ಬೇಕು. ಯಾಕಂದ್ರೆ ಮಕ್ಕಳು ಅಡ್ಜಸ್ಟ್ ಆಗ್ಬಿಟ್ಟಿರ್ತಾರೆ ಒಂದು ಶಾಲೆಗೆ. ನಮ್ಮ ಮಗಳು ಕೂಡ, ಫಾರ್ ದ ಎಕ್ಸಾಂಪಲ್, ಮೈ ಸ್ಮಾಲ್ ಡಾಟರ್ ವಾಸ್ ವೆರಿ ಫಸ್ಟ್ ರ್ಯಾಂಕ್, ಫಸ್ಟ್ ಸೆಕೆಂಡ್ ಬರ್ತಿದ್ಲು ಅವಳು. ಬಟ್ ಅಲ್ಲಿ CBSE ಇಂದ ಇಲ್ಲಿ ಸ್ಟೇಟ್ ಸಿಲೆಬಸ್ ಬಂದಿದ್ದರಿಂದ ಸಾಕಷ್ಟು ಬದಲಾವಣೆಗಳಾದವು. ಅಪ್ ಟಿಲ್ 10th ಸ್ಟ್ಯಾಂಡರ್ಡ್ ಶಿ ವಾಸ್ ಅನೇಬಲ್ ಟು ರಿಕವರ್ ಹರ್ಸೆಲ್ಫ್. ಸೊ ಇದನ್ನ ಯಾರು ಫೇಸ್ ಮಾಡ್ತಾರೆ ಅಂದ್ರೆ, ಮಕ್ಕಳು ಫೇಸ್ ಮಾಡ್ತಾರೆ. ನಾವು ಯಾವುದನ್ನೋ ನೋಡಿ ಯಾವುದೋ ಒಂದು ಫೆಸಿಲಿಟೀಸ್ ಕೊಡ್ತಾರ ಅಂತ ಹೇಳಿ ಬೇರೆ ಕಡೆ ಜಂಪ್ ಮಾಡೋದು ಒಳ್ಳೇದಲ್ಲ. ಇನ್ ಫ್ಯೂಚರ್ ಕೂಡ ಇದು ಏನ್ ಸಮಸ್ಯೆ ಆಗ್ತದಂದ್ರೆ, ನಾವು ವೆನ್ ವಿ ಕಮ್ ಫಾರ್ PUC ಫಸ್ಟ್ ಇಯರ್ ಅಂಡ್ ಸೆಕೆಂಡ್ ಇಯರ್ ಅಲ್ಲ, ನಮ್ಗೆ ಶಾಲೆಗಳಿಂದ ಡಾಕ್ಯುಮೆಂಟ್ಸ್ ತೊಂಬರಕ್ಕೆ ಹೇಳ್ತಾರೆ. ದಟ್ ಟೈಮ್ ದ ಪೇರೆಂಟ್ಸ್, ಅವಾಗ ಪೇರೆಂಟ್ಸ್ ಓಡಾಡ್ತಾರ, ಈಗ ಓಡಾಡೋದು ಅನ್ಸಲ್ಲ. ಈಗ ಈ ಶಾಲೆ ಚೆನ್ನಾಗಿಲ್ಲ, ಇನ್ನೊಂದು ಶಾಲೆಗೆ ಹೋಗ್ತೀವಿ. ಆ ಶಾಲೆ ಚೆನ್ನಾಗಿಲ್ಲ, ಬೇರೆ ಯಾರೋ ಒಂದು ಬೇರೆ ಸ್ಟೇಟ್ ಕಡೆ ಹೋಗಿ ಶಾಲೆ ಕಲಿಸ್ತೀವಿ ಅಂತ ಹೇಳ್ತೀವಿ. ಡೋಂಟ್ ಡೂ ದಟ್. First to 10th standard is the basic foundation. It should be given from 1 to 10th in a single school. Mindset ಅನ್ನ ಕ್ಲಿಯರ್ ಮಾಡ್ಕೊಳ್ಳಿ. ಬಿಕಾಸ್ ನಾವು ನಮ್ಗಿರೋ 2 ಮಕ್ಕಳನ್ನ ನಾವು ಸಂಭಾಳಿಸಕ್ಕೆ ನಮ್ಗೆ ಕಷ್ಟ ಆದ್ರೆ, ದೇ ಆರ್ ಎಷ್ಟು 400 ಜನ ಸ್ಟ್ರೆಂತ್ ಇದೆ ಈ ಸ್ಕೂಲಿಗೆ. ಎಲ್ಲಿಂದ ಬಂದಿದ್ದಾರೆ? ಫ್ರಮ್ ಬಿಜಾಪುರ್, ಲಿವಿಂಗ್ ದೇರ್ ಓನ್ ಜಾಬ್, ದೇ ಆರ್ ಕಮ್ ಟು ಮುದ್ದೇಬಿಹಾಳ್ ಟು ಗಿವ್ ಸರ್ವಿಸ್. ನಮ್ಮ ಮುದ್ದೇಬಿಹಾಳ್ ರೂರಲ್ ಏರಿಯಾದಲ್ಲಿ ಇಷ್ಟು ಅತ್ಯುತ್ತಮವಾಗಿ CBSE ಸಿಲೆಬಸ್ ನಡೀತಾ ಇದೆ ಅಂದ್ರೆ ಅದು ಬಸವ ಇಂಟರ್ನ್ಯಾಷನಲ್ ಸ್ಕೂಲ್ ಅಂತ ನಾನು ಹೇಳ್ಬೋದು. ನಾವು ಸಾಕಷ್ಟು ಮಕ್ಕಳಲ್ಲಿ ನಾನು ಇಲ್ಲಿ ನೋಡ್ತಿದ್ದೀನಲ್ಲ, ಅಕಾಡೆಮಿಕ್ಸ್ ಹಿಡೀರಿ, ಕಲ್ಚರಲ್ ಆಕ್ಟಿವಿಟೀಸ್ ಹಿಡೀರಿ, ಸ್ಪೋರ್ಟ್ಸ್ ಹಿಡೀರಿ, ನಮಗವಾಗ ಬರೀ ಪುಸ್ತಕ ತೆಗೆದ್ರೆ ಬರೀ ಓದು ಅಂತ ಹೇಳ್ತಾ ಇದ್ರು. ಬಟ್ ಇಲ್ಲಿ ಓದು ಮಾತ್ರ ಇಲ್ಲ, ಇಲ್ಲಿ ಪ್ರತಿಯೊಂದು ಇಂಡಿವಿಜುವಲ್ ಸ್ಟೂಡೆಂಟಿಗೆ ಅಷ್ಟೊಂದು ಮಹತ್ವವನ್ನು ಕೊಡ್ತಾರೆ. Every student is being progress. We can see the progress of every individual. ಇವತ್ತು ನೋಡಬಹುದು, ನೀವು ಎಲ್ಲಾದ್ರೂ ಯಾವ್ದಾದ್ರೂ ಶಾಲೆಯಲ್ಲಿ ಇಷ್ಟೊಂದು ಜನ ಪೇರೆಂಟ್ಸ್ ಮೀಟಿಂಗ್ ಗೆ ಸೇರುವಂತದ್ದು ನೀವು ನೋಡಿದೀರಾ? ಯಾವ್ದಾದ್ರೂ ನಿದರ್ಶನ ಇದೆಯಾ? ಐ ಡೋಂಟ್ ಥಿಂಕ್ ಸೊ. ಯಾವ ಸ್ಕೂಲ್ ಕೂಡ ನಾನು ಅಟೆಂಡ್ ಮಾಡಿದ್ದೀನಿ, ಯಾವುದೇ, ಯಾಕಂದ್ರೆ ನಮ್ಮ ಮಕ್ಕಳು ಬೇರೆ ಸ್ಕೂಲಲ್ಲಿ ಇದ್ದಾರೆ, ಎಲ್ಲ ಮಾಡ್ತಾರೆ. ಬಟ್ ಈ ರೀತಿ ಪೇರೆಂಟ್ಸ್ ಮೀಟಿಂಗ್ ಅರೇಂಜ್ಮೆಂಟ್ ಮಾಡೋದು ಯಾರು ಮಾಡಿಲ್ಲ. ಪೇರೆಂಟ್ಸ್ಗೆ ಮಾತಾಡ್ಲಿಕ್ಕೆ ಅವಕಾಶ ಕೊಡ್ತಾರೆ, ಪೇರೆಂಟ್ಸ್ ಎಕ್ಸ್ಪ್ರೆಸ್ ಮಾಡ್ತಾರೆ, ಅವ್ರ ಸ್ಕೂಲ್ಗೆ ಏನ್ ಅವಶ್ಯಕತೆ ಇದೆ ಮೇಡಮ್ ಅದನ್ನ ನೋಟ್ ಡೌನ್ ಮಾಡ್ಕೊಂಡಿರ್ತಾರೆ. ಸೊ ವಾಟ್ ಆರ್ ದ ರಿಕ್ವೈರ್ಮೆಂಟ್ಸ್ ಫ್ರಮ್ ದ ಪೇರೆಂಟ್ಸ್, ದ ಸ್ಕೂಲ್ ಇಸ್ ರೆಡಿ ಟು ಪ್ರೊವೈಡ್. ನಾವು ಇದನ್ನ ನೋಡ್ಬೋದು. ಈಗ ಸರ್ ಹೇಳಿದ್ರು ವಿತ್ ಪ್ರೊಜೆಕ್ಟರ್ ಎಲ್ಲ ಹೇಳ್ತಿದ್ರು. ಐ ವಾಸ್ ನೋಟಿಸಿಂಗ್ ವಾಟ್ ಆಲ್ ದೇ ಆರ್ ಡೂಯಿಂಗ್. ಒಲಿಂಪಿಯಾಡ್
ಇಷ್ಟು ಒಳ್ಳೆ ಮೆಂಟಲ್ ಆಕ್ಟಿವಿಟಿ ಅಂತಂದ್ರೆ ದ ಚಿಲ್ಡ್ರನ್ ಪ್ರೋಗ್ರೆಸ್ ಅ ಲಾಟ್ ವಿತ್ ದಟ್ ಆಕ್ಟಿವಿಟೀಸ್ ಕೊಡ್ತಾ ಇರಬೇಕು ಮಕ್ಕಳಿಗೆ. ಯಾಕಂದ್ರೆ ಅವ್ರದ್ದು ಏನಂದ್ರೆ IQ ಪವರ್ ತುಂಬಾ ಚೆನ್ನಾಗಿರ್ತದೆ ಮಕ್ಕಳಲ್ಲಿ, ತುಂಬಾ ಚೆನ್ನಾಗಿ ಗ್ರಾಸ್ಪ್ ಮಾಡ್ಕೊರಿ. ಇದೇ ಮಕ್ಕಳು ನಾವು ಆಫ್ಟರ್ 10th ಫಸ್ಟ್ ಇಯರ್ ಸೆಕೆಂಡ್ ಇಯರ್ ನೀವು ಹೇಳ್ರಿ ಆ ಮಾತುಗಳನ್ನ ಕೇಳಲ್ಲ, ಯಾಕಂದ್ರೆ ಆ ನಾಲೆಜ್ ಅನ್ನ ಗ್ರಾಸ್ಪ್ ಮಾಡ್ಕೊಂಡ್ಬಿಟ್ಟಿರ್ತಾರೆ. ಸೊ ನಾವು ಮಕ್ಕಳು ಯಾವಾಗ ಬೆಳೆಯುವ ಸಿರಿ ಮೊಳಕೆಯಲ್ಲಿ ಅಂತ ಹೇಳ್ತೀವಿ ಅಲ್ವಾ, ನಾವು ಮನೆಯಿಂದ ಸ್ಟಾರ್ಟ್ ಮಾಡ್ಬೇಕು. ತಾಯಿಯ ಮೊದಲು ಪಾಠಶಾಲೆ ಅಂತ ಹೇಳ್ತೇವೆ ನಾವು. ಜನನಿ ತಾಯಿ ಮೊದಲ ಗುರು, ತಾಯಿ ಮೊದಲ ಪಾಠಶಾಲೆ ಅಂತ ಹೇಳ್ತೀವಲ್ಲ. ಇವತ್ತು ಪೇರೆಂಟ್ಸ್, ನಾವು ತಾಯಂದಿರು ರಿಯಲಿ ಸಮ್ಟೈಮ್ಸ್ ತುಂಬಾ ಬೇಜಾರಾಗ್ತದೆ. ಈಗ ಸಣ್ಣ ಸಣ್ಣ ಮಕ್ಕಳು ಇರ್ತವೆ, ಏನು ನ್ಯೂ ಬಾರ್ನ್ ಬೇಬೀಸ್ ಇರ್ತಾವ, ಅವ್ರ ಕೈಯಲ್ಲಿ ಮೊಬೈಲ್ ಕೊಟ್ಟು ಮೊಬೈಲ್ ಸ್ಕ್ರಾಲ್ ಮಾಡ್ತಾ ಇರ್ತಾರೆ. ಮೊಬೈಲ್ ಸ್ಕ್ರಾಲ್ ಮಾಡ್ತಾ ಏನ್ ಊಟ ಮಾಡ್ತಾರೆ ಮಕ್ಕಳಿಗೆ ಗೊತ್ತಿಲ್ಲ. ಆಮೇಲೆ ನಮ್ ಗೆಸ್ಟ್ ಬಂದಿರ್ತಾರೆ ನಮ್ಮ ಮನೆಯಲ್ಲಿ, ಯಾರಾದ್ರೂ ಬಂದಿರ್ತಾರೆ, ನೀನ್ ಮೊಬೈಲ್ ತಗೊಂಡೋಗು, ನಾವು ನಮ್ಮ ಫ್ರೆಂಡ್ಸ್ ಜೊತೆ ಮಾತಾಡ್ತೀವಿ ಅಂತ ಹೇಳ್ತೀವಿ. ಸೊ ಪ್ಲೀಸ್ ಪೇರೆಂಟ್ಸ್ ಡೂ ಅವಾಯ್ಡ್ ದ ಮೊಬೈಲ್. ಕೊಡ್ರಿ ಮೊಬೈಲ್ ಇಸ್ ರಿಕ್ವೈರ್ಡ್. ಮೊಬೈಲ್ ಕೊಟ್ಟಾಗ ನೀವು ಪಕ್ಕ ಕೊಟ್ಕೊಡ್ರಿ. ನಾನು ಹೇಳ್ತೀನಿ, ಇವತ್ತು ಇಷ್ಟು ಪೇರೆಂಟ್ಸ್ ಇದೀರಿ, ಫಾದರ್ಸ್ ಇದೀರಿ, ಅಟ್ಲೀಸ್ಟ್ ನೀವು ಒಂದ್ ಅರ್ಧ ಗಂಟೆ ನೀವು ನಿಮ್ಮ ಮಕ್ಕಳ ಜೊತೆ ವಿದ್ಯಾಭ್ಯಾಸ ಮಾಡುವಾಗ ಕೂತ್ಕೋತೀರಾ? ಪ್ಲೀಸ್ ರೈಸ್ ಯುವರ್ ಹ್ಯಾಂಡ್ಸ್. ತಂದೆಯರು ಕೂತ್ಕೋತೀರಾ? ವೆರಿ ನೈಸ್, ಥ್ಯಾಂಕ್ ಯು ಸರ್, ವೆರಿ ಹ್ಯಾಪಿ ಫಾರ್ ದಟ್. ತಾಯಂದಿರು, ನೀವು ಮಕ್ಕಳ ಅಭ್ಯಾಸ ಮಾಡುವಾಗ ಮಕ್ಕಳ ಪಕ್ಕಕ್ಕೆ ಕೂತ್ಕೋತೀರಾ? ಕೂತ್ಕೊಳ್ಳುವಾಗ ಮೊಬೈಲ್ ಎಲ್ಲಿರುತ್ತೆ? ಔಟ್ಸೈಡ್. ವೆರಿ, ಇದನ್ನ ಸ್ವಲ್ಪ ನಾವು ಫಾಲೋ ಮಾಡಬೇಕಾಗಿದೆ. ಯಾಕಂದ್ರೆ ಮೊಬೈಲ್ ಈಸ್ ರಿಕ್ವೈರ್ಡ್, ಮೊಬೈಲ್ ಇಸ್ ಅ ಗುಡ್ ಫ್ರೆಂಡ್, ಬಟ್ ಇಟ್ ಶುಡ್ ಬಿ ಯುಟಿಲೈಸ್ಡ್ ಇನ್ ಅ ಪ್ರಾಪರ್ ವೇ ಅಂತ ಹೇಳ್ತೀನಿ. ಯಾಕಂದ್ರೆ ಸಾಕಷ್ಟು ಹಾನಿ ಆಗ್ತದೆ. ಆಮೇಲೆ ಇದು ಒಂದು ಏನು ಹಂತ ಇದೆಯಲ್ಲ ಮಕ್ಕಳಿಗೆ ಬೆಳೆಸುವಂತ ಹಂತ, ಫಸ್ಟ್ ಸ್ಟ್ಯಾಂಡರ್ಡ್ ಇಂದ 10th ಸ್ಟ್ಯಾಂಡರ್ಡ್ ಮಕ್ಕಳನ್ನ ಬೇರೆ ಊರಿಗೆ ನಾನು ಹಾಕ್ಬೇಡ್ರಿ ಅಂತ ಯಾಕೆ ನಾನು ಹೇಳಿದೆ ಅಂದ್ರೆ, ಈ ತಾಯ್ತನ ಅಥವಾ ಭಾಗ್ಯ ಇದೆಯಲ್ಲ ಮುಂದೆ ಅದು ಸಿಗಲ್ಲ. ಯಾಕಂದ್ರೆ ಮಕ್ಕಳನ್ನ ನಾವು ಅಷ್ಟು ಪ್ರೀತಿ ವಾತ್ಸಲ್ಯದಿಂದ ನಾವು ಬೆಳೆಸ್ಬೇಕು. ಅದು ಒಂದು ಖುಷಿ. ಯಾಕಂದ್ರೆ ಆ ಮಕ್ಕಳು ದೊಡ್ಡವರಾದ್ಮೇಲೆ, ಈಗ ನನ್ನ ಮಕ್ಕಳು ನನ್ನ ಜೊತೆಗಿಲ್ಲ, I am having 2 daughters, they are not with me because ಅವ್ರ ಎಜುಕೇಶನ್ ಅವ್ರು ಮುಂದೆ ಹೋಗಿದ್ದಾರೆ. ಬಟ್ ಅವ್ರು ಫಸ್ಟ್ ಸ್ಟ್ಯಾಂಡರ್ಡ್ ಇಂದ 10th ಸ್ಟ್ಯಾಂಡರ್ಡ್ ವರೆಗೂ ನನ್ನ ಜೊತೆಗಿದ್ರಲ್ಲ, ಆ ಒಂದು ಖುಷಿ ಇರ್ತದೆ. ಸೊ ದಯವಿಟ್ಟು ಮಕ್ಕಳನ್ನ ಸಣ್ಣ ವಯಸ್ಸಲ್ಲಿ 6th ಸ್ಟ್ಯಾಂಡರ್ಡ್ 7th ಸ್ಟ್ಯಾಂಡರ್ಡ್ 8th ಸ್ಟ್ಯಾಂಡರ್ಡ್ ಅಷ್ಟು ಬೇಗನೆ ಮಕ್ಕಳನ್ನ ಬೇರೆ ಒಂದು ಎಲ್ಲೋ ಉಡುಪಿ ಅಂತೆ ಎಲ್ಲೆಲ್ಲೋ ಸ್ಕೂಲ್ಗೆ ಬಾಯ್. ಯಾಕೆ? ನಮ್ಗೆ ಅತ್ಯುತ್ತಮವಾದ ಶಿಕ್ಷಣ ಇಲ್ಲೇ ಸಿಗ್ತದ. ಯಾವ ಸ್ಟೂಡೆಂಟ್ಸ್ ಅಪ್ಬಿಲ್ಟ್ ಇರ್ತಾರೆ ಗೊತ್ತಾ? ರೂರಲ್ ಏರಿಯಾದಲ್ಲಿ ಬೆಳೆದಂತ ಮಕ್ಕಳೇ ಶ್ರೇಷ್ಠವಾಗಿರ್ತಾರೆ. ಆಮೇಲೆ ಈ CBSE ಸಿಲೆಬಸ್ ನಾವೇನ್ ಹೇಳ್ತೀವಲ್ಲ, ಮೇಡಮ್ ಹೇಳಿದ್ರು, ಶಿ ಇಸ್ ಪ್ರೊವೈಡಿಂಗ್ ಸಚ್ ಅ ವಂಡರ್ಫುಲ್ ಬುಕ್ಸ್. See the systematic way every student is wearing the uniform. One student uniform nodri, I really wondered. One Monday Tuesday one ಬೇರೆ ಯೂನಿಫಾರ್ಮ್ ಇದೆ, ವೆನ್ಸ್ಡೇ ಬೇರೆ ಯೂನಿಫಾರ್ಮ್ ಇದೆ, ಸಾಟರ್ಡೇ ಬೇರೆ ಯೂನಿಫಾರ್ಮ್ ಇದೆ ಮಕ್ಕಳಿಗೆ. ಯಾಕಿದೆ? ಬಿಕಾಸ್ ಪೇರೆಂಟ್ಸು ಕೂಡ ನೀಟಾಗಿ ಅದನ್ನು ವಾಶ್ ಮಾಡಿ ನೆಕ್ಸ್ಟ್ ಡೇಗೆ ಚೆನ್ನಾಗಿರುವಂತ ಬಟ್ಟೆ ಮಕ್ಕಳಿಗೆ ಹಾಕಬೇಕು. ಆ ಕಲರ್ಸ್ ಆಗಿದೆ, ವೈಬ್ರೆಂಟ್ ಬ್ಲೂ ಕಲರ್ ಇದೆ, ರೆಡ್ ಕಲರ್ ಇದೆ, ಪ್ಯೂರ್ ವೈಟ್ ಕಲರ್ ಇದೆ. ಇದೆಲ್ಲ ಏನ್ ಸಿಂಬಲೈಸ್ ಮಾಡ್ತದೆ? ವಾಟ್ ಡಸ್ ದಿಸ್ ಸಿಂಬಲೈಸ್? ಇಟ್ ಇಸ್ ದ ಪ್ರಾಸ್ಪರಿಟಿ ವಾಟ್ ದ ಚಿಲ್ಡ್ರನ್ ಆರ್ ಗೇನಿಂಗ್ ಫ್ರಮ್ ದ ಸ್ಕೂಲ್. We have to thank the school. We are blessed parents. ಯಾಕಂದ್ರೆ ಇಷ್ಟು ನಾನು ಡಿಸಿಪ್ಲಿನ್ ಬಗ್ಗೆ ಈ ಸ್ಕೂಲ್ ಬಗ್ಗೆ ಮಾತಾಡಿದಾಗ maybe it was the last 2025 I think so madam, ಸೈನ್ಸ್ ಎಕ್ಸಿಬಿಷನ್ ಮಾಡಿದ್ರು. ಆ ಸೈನ್ಸ್ ಎಕ್ಸಿಬಿಷನ್ ಮಾಡಿದ್ರೆ ಮೇಡಮ್ ಇಸ್ ಬಿಸಿ ಆನ್ ದ ಡಯಸ್. ಅಲ್ಲಿ ಕೂಡ ಸ್ಕ್ರೀನ್ ಇತ್ತು, ಸಾಕಷ್ಟು ಜನಕ್ಕೆ ಸನ್ಮಾನ ಕಾರ್ಯಕ್ರಮ ಇಟ್ಕೊಂಡಿದ್ರು. ಬಟ್ ಒಂದು ಸ್ಟೂಡೆಂಟ್ ಕೂಡ ಅಲ್ಲಿ ಫುಲ್ ಸರೌಂಡಿಂಗ್ ಗ್ರೌಂಡ್ ಫುಲ್ ಎಲ್ಲ ಎಕ್ಸಿಬಿಷನ್ ಮಾಡಿದ್ರು. ಸಣ್ಣ ಮಕ್ಕಳಿಂದ ಹಿಡಿದು ಅಪ್ ಟಿಲ್ 10th ಸ್ಟ್ಯಾಂಡರ್ಡ್ ವರೆಗೂ ಮಾಡಿದ್ರು. ಒಂದು ಮಗು ಕೂಡ ಡಿಸ್ಟರ್ಬ್ ಇರಲಿಲ್ಲ. ಎವ್ರಿ ಸ್ಟೂಡೆಂಟ್ ಆ ಮಕ್ಕಳ ಬಾಯಲ್ಲಿ ಕೇಳಬೇಕು, ಇಂಗ್ಲಿಷ್ ಅಲ್ಲೇ ಎಕ್ಸ್ಪ್ಲೇನ್ ಮಾಡ್ತಾರೆ. ಎವ್ರಿ ಚೈಲ್ಡ್ ಈಸ್ ಎಕ್ಸ್ಪ್ರೆಸಿಂಗ್ ದಟ್ ಇನ್ ಇಂಗ್ಲಿಷ್. ಅಷ್ಟು ಚೆನ್ನಾಗಿ ಎಕ್ಸ್ಪ್ರೆಸ್ ಮಾಡ್ತಾರೆ. ನೀವು ಫಸ್ಟ್ ಪಾಯಿಂಟ್ ಇದಿದೆ, ನಂದು ಡೆಡ್ ಎಂಡ್ ಪಾಯಿಂಟ್ ರೌಂಡ್ ಆಗಿ ಈ ಸೈಡ್ ಇದೆ, ಅಲ್ಲಿವರೆಗೂ ನಾ ರೌಂಡ್ ಹಾಕಿದ್ದೀನಿ. ಎವ್ರಿ ಚಿಲ್ಡ್ರನ್ ಈಸ್ ಎಕ್ಸ್ಪ್ಲೇನಿಂಗ್, ಎವ್ರಿ ಪ್ರಾಜೆಕ್ಟ್ ಈಸ್ ಅ ನ್ಯೂ ಪ್ರಾಜೆಕ್ಟ್, ನಾಟ್ ಓನ್ಲಿ ರಿಲೇಟೆಡ್ ಟು ಸೈನ್ಸ್, ಎವ್ರಿಥಿಂಗ್ ಎಲ್ಲವನ್ನೂ ಕವರ್ ಮಾಡಿದೆ, ಎಲ್ಲವನ್ನೂ ಕವರ್ ಮಾಡ್ತಾ ಇದ್ದಾರೆ. ಇನ್ನು ಇದಕ್ಕಿಂತ ಹೆಚ್ಚಿನ ಅತ್ಯುತ್ತಮವಾದ ಶಿಕ್ಷಣ ನಮ್ಗೆ ಯಾಕೆ ಬೇಕು? ಮಕ್ಕಳಿಗೆ ಶಿಕ್ಷಣ ಅನ್ನೋದು ಖುಷಿಯಾಗಿರ್ಬೇಕು ಹೊರತು ಹೊರೆ ಆಗಿರಬಾರ್ದು.
ಈಗ ಅವ್ರು ಹೇಳಿದ್ರು ಮೇಡಮ್ ಸ್ಪೋರ್ಟ್ಸ್ ಅಲ್ಲಿ ಇದ್ದಾರೆ. ಡು ಯು ಹ್ಯಾವ್ ಎನಿ ಎಕ್ಸಾಂಪಲ್ಸ್? ಮಕ್ಕಳಿಗೆ, ಈಗಿನ ಮಕ್ಕಳಿಗೆ ಸೆಲ್ಫ್ ಡಿಫೆನ್ಸ್ ಬಹಳ ಮುಖ್ಯ. ಗರ್ಲ್ಸ್ ಆಗಲಿ ಬಾಯ್ಸ್ ಆಗಲಿ ಸೆಲ್ಫ್ ಡಿಫೆನ್ಸ್ ಬಹಳ ಮುಖ್ಯ. ನಾವು ಯಾವ್ದಾದ್ರೂ ಸ್ಕೂಲಲ್ಲಿ ಕರಾಟೆ ಕಲಿಸ್ತಾ ಇದ್ದಾರಾ? ಐ ಹ್ಯಾವ್ ನೋ ವೇರ್ ಹರ್ಡ್. ಸ್ಕೇಟಿಂಗ್ ಕಲಿಸ್ತಾ ಇದ್ದಾರಾ? ಈಗ ಸ್ಟಾರ್ಟ್ ಮಾಡಿರಬಹುದು. ಆದ್ರೆ ಒಲಿಂಪಿಯಾಡ್ ಕಲಿಸ್ತಾ ಇದ್ದಾರಾ? ಇಲ್ಲ. ಕಬಡ್ಡಿ ಕಲಿಸ್ತಾ ಇದ್ದಾರಾ? ಇಲ್ಲ. ಎಷ್ಟು ಇದು ಒಂದು ಪರ್ಸನಾಲಿಟಿ ಡೆವಲಪ್ಮೆಂಟ್ ಸ್ಕಿಲ್ಸ್ ಮಕ್ಕಳಿಗೆ ಎಲ್ಲಿ ನಡೀತಾ ಇದೆ ಅಂದ್ರೆ ಅದನ್ನ ಈ ಸ್ಕೂಲಲ್ಲಿ ನಡೀತಾ ಇದೆ ಅಂತ ಹೇಳ್ಬೋದು. ನಾನು ಇನ್ನೊಂದು ವಿಷಯ ಮೇಡಮ್ ಜೊತೆ ಡಿಸ್ಕಸ್ ಮಾಡುವಾಗ ಮೇ ಬಿ ಅವ್ರ ನಜರಲ್ಲಿ ಇಲ್ಲ, ಅದು ಮೇಡಮ್ದು ಫಸ್ಟ್ ಟೈಮ್ ಅವ್ರಿಗೆ ಅವಾರ್ಡ್ ಬಂದಿದೆ ಅಂತ ನನಗೆ ಮೆಸೇಜ್ ಬಂತು. ನಾಟ್ ಫ್ರಮ್ ಹರ್, ಅವರಿಂದ ಬಂದಿಲ್ಲ, ಬೇರೆಯವರಿಂದ ನನಗೊಂದು ಮೆಸೇಜ್ ಬಂತು. ಮೇಡಮ್ ಅವ್ರಿಗೆ ಬೆಸ್ಟ್ ಟೀಚರ್ ಅವಾರ್ಡ್ ಅಂತ ಬಂದಿತ್ತು. ಆ ಬೆಸ್ಟ್ ಅವಾರ್ಡ್ನ ಅವ್ರು ಅಲ್ಲಿ ಬಾಂಬೆನಲ್ಲಿ ಹೋಗಿ ತಗೋಬೇಕಾಗಿತ್ತು. ಆ ಅವಾರ್ಡ್ನ ಬಾಂಬೆಯಲ್ಲಿ ಯಾರಿಂದ ತಗೋಬೇಕಾಗಿತ್ತು ಅಂದ್ರು ಕಿರಣ್ ಬೇಡಿ ಮೇಡಮ್ ಅವರಿಂದ ಆ ಅವಾರ್ಡ್ನ ತಗೋಬೇಕಾಗಿತ್ತು. ಲೇಟರ್ ಅದು ಏನು ಡೇಸ್ ಪಾಸ್ ಆಯ್ತು, ಸುಮ್ಮನೆ ಮಾತಾಡ್ತಾ ಇರುವಾಗ ಮೇಡಮ್ ನಾನು ಒಂದು ಫೋಟೋ, ಮೇಡಮ್ ಇವ್ರು ಕೇಳಿಲ್ಲ, ಬೇರೆ ಊರಿಗೆ ಕೇಳಿದೆ, ಇಲ್ಲ ನಿಮ್ದೊಂದು ಅವಾರ್ಡ್ ಬಂದಿತ್ತು, ನೀವು ಆ ಅವಾರ್ಡ್ ರಿಸೀವ್ ಮಾಡಕ್ ಹೋಗಿದ್ ಒಂದು ಅಪ್ಡೇಟ್ ಇಲ್ಲ, ಸ್ಟೇಟಸ್ ಇಲ್ಲ, ಯಾಕೆ ಅಂತ ನಾನು ಕೇಳಿದೆ. ಅವಾಗ ಅವ್ರ ಎಕ್ಸ್ಪ್ರೆಷನ್ ಏನಿತ್ತು ಗೊತ್ತಾ? ದ್ಯಾಟ್ ಅವಾರ್ಡ್ ಐ ಕ್ಯಾನ್ ಗೇನ್ ಇಟ್ ಸಮ್ ಅದರ್ ಡೇ. ಆ ಅವಾರ್ಡನ್ನ ಬೇರೆ ಒಂದು ದಿನ ನಾನು ತಗೋಬಹುದು, ಆದರೆ ಇವತ್ತು ನನ್ನ ಮಕ್ಕಳು ಸ್ಪೋರ್ಟ್ಸ್ ಆಡ್ಲಿಕ್ಕೆ ಗಂಗಾವತಿ ಗುಲ್ಬರ್ಗಕ್ಕೆ ಹೋಗಿದ್ದಾರೆ. ಅವರ ಪ್ರೊಟೆಕ್ಷನ್ಗೋಸ್ಕರ ಪೇರೆಂಟ್ಸ್ ನನ್ನ ಜವಾಬ್ದಾರಿ ಮೇಲೆ ಅಂತ ಕಳಿಸಿರ್ತಾರೆ. ನಾನು ಅಲ್ಲಿ ಹೋಗೋದು ಬಹಳ ಮುಖ್ಯ ಆಗಿತ್ತಂತಾರೆ. ನಾವು ಪೇರೆಂಟ್ಸ್ ಯಾರಾದ್ರೂ ಇದನ್ನ ಕೆಲಸ ಮಾಡಕ್ ಸಾಧ್ಯ ಇದೆನಾ? ಇದಕ್ಕೆಲ್ಲ ನಾವು ನಮ್ಮ ಸರ್ಗೆ, ಇನ್ಸ್ಟಿಟ್ಯೂಷನ್ಗೆ ಥ್ಯಾಂಕ್ಫುಲ್ ಆಗಿರ್ಬೇಕಲ್ಲ. ನಿಜವಾಗ್ಲೂ ನನಗೆ ನಾವೀಗ ಒಂದು ಅವಾರ್ಡ್, ನನಗೆ ಈ ಒಂದು ಅವಾರ್ಡ್ ನೆಸೆಸರಿ ಇರಲಿಲ್ಲ, ಒಂದು ಸನ್ಮಾನ ನೆಸೆಸರಿ ಇರಲಿಲ್ಲ. ಬಟ್ ಆ ಒಂದು ದೊಡ್ಡ ಸನ್ಮಾನವನ್ನು ಬಿಟ್ಟು ಅವ್ರು ಯಾವ ಸನ್ಮಾನಕ್ಕೆ ನಿಂತರು, ತಮ್ಮ ಸ್ಕೂಲಿಗೆ, ತಮ್ಮ ಮಕ್ಕಳಿಗೋಸ್ಕರ ನೀಡುವಂತ ಸನ್ಮಾನಕ್ಕೆ ಅವರು ಗುಲ್ಬರ್ಗಾಕ್ಕೆ ಇಂಡಿಪೆಂಡೆಂಟ್ ಆಗಿ ಸರ್ ಅಂಡ್ ಮೇಡಮ್ ವಿತ್ ವೆಹಿಕಲ್ ಹೋಗಿರ್ತಾರೆ. ಇಟ್ ಈಸ್ ದ ರೆಸ್ಪಾನ್ಸಿಬಿಲಿಟಿ ಆಫ್ ದ ಇನ್ಸ್ಟಿಟ್ಯೂಷನ್ ಅಲ್ಲ. ಯಾಕೆ ಈಗ ಹೆಣ್ಮಕ್ಳು ಹೋಗಿರ್ತಾರೆ, ಈಗ ಗರ್ಲ್ಸ್ ಎಲ್ಲ ಆಲ್ರೆಡಿ 8th 9th 10th ಸ್ಟ್ಯಾಂಡರ್ಡ್ ಸ್ಟೂಡೆಂಟ್ಸ್ ಈ ಸ್ಕೂಲಲ್ಲಿ ಇದ್ದಾರೆ. ಸೊ ಎವ್ರಿ ಇಂಡಿವಿಜುವಲ್ ಗರ್ಲ್ ಆರ್ ಅ ಬಾಯ್ ಈಸ್ ಟೇಕನ್ ಕೇರ್ ಬೈ ದಿಸ್ ಇನ್ಸ್ಟಿಟ್ಯೂಷನ್. ಇನ್ನು ಸಣ್ಣ ಮಕ್ಕಳ ಬಗ್ಗೆ ಒಂದು ಎಕ್ಸಾಂಪಲ್ ನನಗೆ ಗೊತ್ತಾಯ್ತು. ಸಣ್ಣ ಮಕ್ಕಳ ಬಗ್ಗೆ ಅಂದ್ರೆ ನನ್ನ ಚಿಕ್ಕ ಮಗ ಕೂಡ ಇದೇ ಶಾಲೆಯಲ್ಲಿ ಕಲಿತಾನೆ. ಸೊ ಅವನ ಬಾಕ್ಸ್ ಅಲ್ಲಿ ನಿಮ್ಗೆ ಏನ್ ಬೇಕು ಅಂತ ಕೇಳಿದೆ ನಾನು. ಸೊ ಈಸ್ ಹ್ಯಾಪಿ ದ್ಯಾಟ್ ಈಸ್ ಮನೆಗೆ ಬಂದ ತಕ್ಷಣ ಏನ್ ಹೇಳ್ತಾನೆ ಗೊತ್ತಾ? ಅಮ್ಮ ನಮ್ಮ ಸ್ಕೂಲಲ್ಲಿ ಮೇಡಮ್ ಹೇಳಿದ್ದಾರೆ ನನಗೆ ಇವತ್ತು ಕಾಳು ಪಲ್ಯ ಮಾಡು. ನಮ್ಗೆ ಕಾಳು ದಿನಸುಗಳ ಹೆಸರು ನಮ್ಮ ಮಕ್ಕಳಲ್ಲಿ ಗೊತ್ತಿದೆನಾ? ಇಲ್ಲ. ಆ ಮಕ್ಕಳು ಹೇಳ್ತಾ ಇದ್ದಾರೆ ಇವಾಗ, ನನಗೆ ಮಳಿಗೆ ಕಾಳು ಬೇಕು, ಇದು ಅಲಸಂದಿ ಕಾಳು ಬೇಕು, ರಾಗಿ ಮಾಲ್ಟ್ ಮಾಡ್ರಿ, ರಾಗಿದು ದೋಸೆ ಮಾಡ್ರಿ, ಈ ತರ ಎಲ್ಲ ಸ್ಕೂಲಲ್ಲಿ ಇನ್ಸ್ಟ್ರಕ್ಷನ್ಸ್. ಎವ್ರಿ ಟಿಫನ್ ಬಾಕ್ಸ್ ಇಸ್ ಬಿನ್ ಚೆಕ್ಡ್ ಇನ್ ದ ಸ್ಕೂಲ್. ಯಾಕಂದ್ರೆ ನಾ ಆಫ್ಟರ್ನೂನ್ ಲಂಚ್ ಅವರ್ಸ್ ಅಲ್ಲಿ ಸ್ಕೂಲಿಗೆ ಬಂದು ನೋಡಿದೀನಿ, ಬಾಕ್ಸ್ ಅನ್ನ ಚೆಕ್ ಮಾಡಿ ಟೀಚರ್ಸ್, ಸ್ಕೂಲ್ ಟೀಚರ್ಸ್ ಅಲ್ಲೇ ಕೂತ್ಕೊಂಡು ನೋಡ್ತಿರ್ತಾರೆ. ವಾಟ್ ಹ್ಯಾಸ್ ದ ಚೈಲ್ಡ್ ಬ್ರಾಟ್? ನೋ ಬೇಕರಿ ಐಟಮ್ಸ್ ಆರ್ ಅಲೌಡ್ ಇನ್ ದ ಸ್ಕೂಲ್. ಸ್ಪ್ರೌಟ್ಸ್ ತೊಂಬರ್ಲಿಕ್ಕೆ ಹೇಳ್ತಾರೆ, ಡ್ರೈ ಫ್ರೂಟ್ಸ್ ತೊಂಬರ್ಲಿಕ್ಕೆ ಹೇಳ್ತಾರೆ. ಯಾಕೆ? ದ ಫೌಂಡೇಶನ್ ಸ್ಟಾರ್ಟ್ಸ್ ವಿತ್ ದ ಗುಡ್ ಹೆಲ್ತ್. ಇದನ್ನೆಲ್ಲ ಫಾಲೋ ಅಪ್ ಮಾಡೋದು ತುಂಬಾ ಕಷ್ಟ. ನಮ್ಗೆ ಪೇರೆಂಟ್ಸಿಗೆ ಒಮ್ಮೊಮ್ಮೆ ಅದನ್ನ ಬಾಕ್ಸ್ ಪ್ಯಾಕ್ ಮಾಡೋದೇ ಕಷ್ಟ ಆಗಿರ್ತದೆ. ಬಟ್ ಶಿ ಇಸ್ ಟೇಕಿಂಗ್ ಕೇರ್ ಆಫ್ ಎವ್ರಿಥಿಂಗ್. ಅದನ್ನ ನಾವು ಸರ್ನು ಕೂಡ ಹೇಳ್ಬೋದು. ಯಾಕಂದ್ರೆ ಹಿಸ್ ಆಕ್ಟಿವ್ ಪಾರ್ಟಿಸಿಪೇಷನ್ ಇನ್ ದ ಸ್ಕೂಲ್ ಇಸ್ ಸೋ ಮಚ್ ದ್ಯಾಟ್ ಎಷ್ಟು ಕಷ್ಟ ಪಡ್ತಾ ಇದ್ದಾರೆ. ಒಂದು ಇವೆಂಟ್ ಆರ್ಗನೈಸ್ ಮಾಡೋದಂದ್ರೆ ಅಷ್ಟು ಸುಲಭದ ಮಾತಲ್ಲ. ಒಂದು ಪೇರೆಂಟ್ಸ್ ಅನ್ನ ಇವತ್ತು ಕರೀತಾ ಇದ್ದಾರೆ ಅಂದ್ರೆ ಅದು ಸುಲಭದ ಮಾತಲ್ಲ. ಯಾಕೆ ಪೇರೆಂಟ್ಸ್ ಹೋಗೊಟ್ಟಿ ಮಾತಿಗೆ ಬರ್ಬೇಕಂದ್ರೆ ನಮ್ಮ ಮಕ್ಕಳ ಬೆಳವಣಿಗೆ ಏನಾಗ್ತಾ ಇದೆ. ಸೊ ಇಟ್ ಈಸ್ ದ ರೆಸ್ಪಾನ್ಸಿಬಿಲಿಟಿ ಆಫ್ ದ ಪೇರೆಂಟ್ಸ್. ನೀವು ಪೇರೆಂಟ್ಸ್ ಬಂದು ಹೇಳಿ, ಇಫ್ ಯು ನೀಡ್ ಎನಿಥಿಂಗ್, ನಿಮ್ಮ ಪೇರೆಂಟ್ಸಿಗೆ ನಮ್ಮ ಸ್ಕೂಲಿಂದ ಈ ತೊಂದರೆ ಆಗಿದೆ, ನಮ್ಮ ಸ್ಕೂಲಿಂದ ನಮ್ಗೆ ಈ ರಿಕ್ವೈರ್ಮೆಂಟ್ ಇದೆ, ನೀವು ಪ್ರೊವೈಡ್ ಮಾಡಿ ಅಂತ ಬಂದು ಹೇಳ್ರಿ. ಶಿ ಇಸ್ ರೆಡಿ ಟು ಡೂ ದ್ಯಾಟ್, ಸರ್ ಇಸ್ ರೆಡಿ ಟು ಡೂ ದ್ಯಾಟ್. ಯಾಕಂದ್ರೆ ಅವ್ರ ಮುಖ್ಯ ಉದ್ದೇಶ ಏನು? ದೇ ಆರ್ ಪ್ರೊವೈಡಿಂಗ್ ದ ಗುಡ್ ಎಜುಕೇಶನ್. ಈಗ ಸಾಕಷ್ಟು ಶಾಲೆಗಳನ್ನು ನೋಡಿದೀವಿ, ದೇ ಆರ್ ಟುವರ್ಡ್ಸ್ ದ ಮೇನ್ ರೋಡ್ ಎಲ್ಲ ಇದೆ, ಬಟ್ ದಿಸ್ ಸ್ಕೂಲ್ ಇಸ್ ಟುವರ್ಡ್ಸ್ ಅ ಲಿಟಲ್ ಇಂಟೀರಿಯರ್. ನಮ್ಮ ಮಕ್ಕಳು ಇಲ್ಲಿ ಸೇಫ್ ಆಗಿದ್ದಾರೆ. ಇಲ್ಲಿ ಗ್ರೌಂಡ್ ಎಲ್ಲರ ಪೇರೆಂಟ್ಸ್ ಎಲ್ಲರೂ ಗೊತ್ತಿದೆ, ಗ್ರೌಂಡ್ ತುಂಬಾ ವೆಲ್ ಮೇಂಟೈನ್ಡ್ ಇದೆ. ಎಂಟ್ರೆನ್ಸ್ ಆಫ್ ದ ಸ್ಕೂಲ್ ಇಸ್ ವೆರಿ ನೈಸ್. ಪ್ರತಿಯೊಂದು ಪೇರೆಂಟ್ಗೂ ಇಲ್ಲಿ ಇಂಪಾರ್ಟೆನ್ಸ್ ಕೊಡ್ತಾರೆ. ಇನ್ನೊಂದು ವಿಷಯ ನೆನಪಾಯ್ತು ನನಗೆ.
ಒಂದು ಮಗು ಸ್ಕೂಲ್ ಬರುವಾಗ ಏನೋ 1 2 3 ರೂಪೀಸ್ ಏನೋ ಕಾಯಿನ್ಸ್ ತಂದಿತ್ತ ಆ ಮಗು. ಆ ಸ್ಕೂಲ್ ಚೈಲ್ಡ್ ಹ್ಯಾಡ್ ಬ್ರಾಟ್ ಅ ಕಾಯಿನ್. ಆ ಕಾಯಿನ್ ಮಗು ತಂದಿರೋದಕ್ಕೆ ಸ್ಕೂಲಿಂದ ಮನೆಗೆ ಫೋನ್ ಹೋಗಿದೆ, ನಿಮ್ಮ ಮಗು ದುಡ್ಡು ತಗೊಂಡ್ಬಂದಿದೆ ಸ್ಕೂಲಿಗೆ ಬರ್ರಿ ಅಂತ ಕರೆದಿದ್ದಾರೆ. ಐ ವಾಸ್ ಸರ್ಪ್ರೈಸ್ಡ್. ಯಾಕಂದ್ರೆ ನಾವು ಏನ್ ಮಾಡ್ತಿದ್ವಿ ಅಂದ್ರೆ, ನೋಡ್ರಿ ಈ ಸ್ಕೂಲ್ ಸರೌಂಡಿಂಗ್ ನೋಡ್ರಿ, ಯಾವ್ದಾದ್ರು ಒಂದು ಸಣ್ಣ ಶಾಪ್ ನಿಮ್ಗೆ ಕಾಣಿಸ್ತದ? ಈಗಿನ ಮಕ್ಕಳು ನೋಡ್ಬೇಕು, ದೇ ಈಟ್ ಸೋ ಮೆನಿ ಥಿಂಗ್ಸ್ ಔಟ್ಸೈಡ್. ಈ ಸ್ಕೂಲ್ ಪ್ರಿಮೈಸಸ್ ಎಲ್ಲ ಅವ್ರು ಪರ್ಮಿಷನ್ ಕೊಟ್ಟಿದಾರ? ಇಫ್ ಅವ್ರು ಪರ್ಮಿಷನ್ ಕೊಟ್ರೆ ಇರುತ್ತೆ. ಅಂದ್ರೆ ನಾವೇನ್ ನೋಡ್ಬೇಕು, ಇಲ್ಲಿ ಅವ್ರು ಪರ್ಮಿಷನ್ ಕೊಟ್ಟಿಲ್ಲ. ಆ ಒಂದು 2-3 ರೂಪಾಯಿ ಅಷ್ಟೇ ತಂದಿದೆ, ಪೇರೆಂಟ್ಸ್ ಕಾಲ್ ಹೋಗಿದೆ, ನಿಮ್ಮ ಮಕ್ಕಳ ಪಾಕೆಟ್ ಅಲ್ಲಿ ದುಡ್ಡಿದೆ, ನೀವು ದುಡ್ಡು ಯಾಕೆ ಕೊಟ್ಟು ಕಳ್ಸಿದ್ರಿ ಅಂತ ಕೇಳಿದ್ದಾರೆ ಸ್ಕೂಲಲ್ಲಿ. ಸೊ ನಾವು ಅದನ್ನ ಯಾವುದು ಅಂದ್ರೆ, ದಿಸ್ ಇಸ್ ಕಾಲ್ಡ್ ಕಲ್ಚರ್. 1 ರೂಪಾಯಿ ಆ ಮಗು ಶಾಲೆಗೆ ತಂದ್ರೆ ಸ್ಕೂಲಲ್ಲಿ ಕ್ವಶನ್ ಮಾಡ್ತಾರೆ, ಯಾಕೆ ದುಡ್ಡು ತಂದಿದ್ಯಾ ಅಂತ ಹೇಳಿ. ನಾವು ಆ ರೆಸ್ಪಾನ್ಸಿಬಿಲಿಟಿ ಸ್ಕೂಲ್ ಹೊತ್ತಿದೆ ಅಂದ್ರೆ ನಮ್ಮ ಮಕ್ಕಳು ಅಷ್ಟೊಂದು ಒಳ್ಳೆಯ ಕಲ್ಚರ್ ಅನ್ನ ಕಲಿತಾ ಇದ್ದಾರೆ. ಯಾವುದು